ಎಚ್.ಡಿ. ದೇವೇಗೌಡ ಅವರಿಗೆ ಬಿಜೆಪಿ ಮೈತ್ರಿಕೂಟದಿಂದ ಅನ್ಯಾಯ ಹಾಗೂ ಅವಮಾನ ಆಗಿದೆ ಎಂಬ ಕಾಂಗ್ರೆಸ್ ಆರೋಪವನ್ನ ಮೈತ್ರಿ ನಾಯಕರು ಹಾಗೂ ಸಂಸದರು ತಳ್ಳಿಹಾಕಿದ್ದಾರೆ. ದೇವೇಗೌಡರನ್ನ ಅತ್ಯಂತ ಗೌರವಯುತವಾಗಿ ನಡೆಸಿಕೊಂಡ ಏಕೈಕ ನಾಯಕರು ಅಂದ್ರೆ ಅದು ಪ್ರಧಾನಿ ನರೇಂದ್ರ ಮೋದಿ. ಕಾಂಗ್ರೆಸ್ನ ಈ ರಾಜಕೀಯ ಆರೋಪಗಳಿಗೆ ಸ್ವತಃ ದೇವೇಗೌಡರೇ ಸುದ್ದಿಗೋಷ್ಠಿಯನ್ನ ನಡೆಸಿ ಸೂಕ್ತ ಉತ್ತರವನ್ನ ನೀಡಲಿದ್ದಾರೆ ಎಂದು ಬಿವೈಆರ್ ಸ್ಪಷ್ಟಪಡಿಸಿದರು. ಇನ್ನು ಆರ್ಎಸ್ಎಸ್ ಕುರಿತು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನೀಡಿದ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಸಂಸದರು, ಆರ್ಎಸ್ಎಸ್ ವಿಚಾರವನ್ನ ಇಡೀ ಜಗತ್ತೇ ಒಪ್ಪಿಕೊಂಡಿದೆ ಮತ್ತು ಅದರ ಪ್ರತಿಫಲವಾಗಿಯೇ ಇಂದು ದೇಶ ಮುನ್ನಡೆಯುತ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಮೆಚ್ಚಿಸುವುದಕ್ಕೆ ಹಾಗೂ ತಮ್ಮ ಸ್ಥಾನಮಾನಗಳನ್ನ ಭದ್ರಪಡಿಸಿಕೊಳ್ಳೋದಕ್ಕೆ ಇಂತಹ ಬೇಜವಾಬ್ದಾರಿ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ. ಇದನ್ನ ಗಂಭೀರವಾಗಿ ಪರಿಗಣಿಸುವ ಅಗತ್ಯ ಇಲ್ಲ ಎಂದು ಹೇಳಿದ್ರು. ವಿಧಾನ ಪರಿಷತ್ತಿಗೆ ಈಗ ಒಬ್ಬರು ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಈಗ ಸ್ಪರ್ಧೆ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ನಂಗೆ ವಿಶ್ವಾಸ ಇದೆ, ಶಾಸಕರಲ್ಲೂ ಕೂಡ ಇವತ್ತು ಪ್ರಧಾನಮಂತ್ರಿಗಳ ಬಗ್ಗೆ ಅವ್ರ ಬಗ್ಗೆ ವಿಶ್ವಾಸ ಇದೆ. ಹಾಗಾಗಿ ನಾಳೆನೂ ಕೂಡ ನಮ್ಮ 8ನೇ ಅಭ್ಯರ್ಥಿಗೆ ಈಗೇನು 7ನೇ ಅಭ್ಯರ್ಥಿಗೆ ಫೈಟ್ ನಡೀತಾ ಇದೆ, ಅದಕ್ಕೆ ಆಶೀರ್ವಾದ ಕೂಡ ಸಿಗ್ಬೋದು. ನಮ್ಮ JDS ಮತ್ತು ನಮ್ಮ ಹೊಂದಾಣಿಕೆಯ ಒಬ್ಬ ಅಭ್ಯರ್ಥಿಗೆ ಆಶೀರ್ವಾದ ಸಿಗ್ಬೋದು ನಂಗೆ ವಿಶ್ವಾಸ ಇದೆ. 2 ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಮತ್ತು 3ನೇ ಅಭ್ಯರ್ಥಿಗೂ ಕೂಡ 100ಕ್ಕೆ 100 ಗೆಲ್ತಾರೆ ಅನ್ನೋಂಥ ಒಂದು ವಿಶ್ವಾಸ ಈ ಸಂದರ್ಭದಲ್ಲಿ ನಾನು ಮೂಡಿಸ್ತೀನಿ. ಸರ್, ಈಗ ಇದ್ರ ಮಧ್ಯೆ ಕಾಂಗ್ರೆಸ್ ಒಂದು ಅನ್ಯಾಯ ಮಾಡಿದೆ, ಅವಮಾನ ಮಾಡಿದೆ ದೇಶದ ಮಾಜಿ ಪ್ರಧಾನಮಂತ್ರಿ. ಗೌರವಂತ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿ ಸೇವೆ ಸಲ್ಲಿಸಂತ ನಮ್ಮ ಕರ್ನಾಟಕದ ಹೆಮ್ಮೆಯ ಸುಪುತ್ರ ಅಂತ ಸನ್ಮಾನಿಸುತ್ತ ದೇವೇಗೌಡರು ಅವರ ರಾಜಕೀಯ ಜೀವನದಲ್ಲಿ ಅತ್ಯಂತ ಗೌರವಯುತವಾಗಿ ನಡೆಸಿಕೊಂಡಂಥ ಯಾರಾದರೂ ಒಬ್ಬರು ನಾಯಕರಿದ್ದರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸನ್ಮಾನಿಸುತ್ತ ನರೇಂದ್ರ ಮೋದಿ ಅವರು. ಇವತ್ತು ಅವರೆಲ್ಲ ಆರೋಪಕ್ಕೆ ನಿನ್ನೆ ಗೌರವಂತ ಅವರ ಪಕ್ಷದ ವಕ್ತಾರರೇ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಮತ್ತು ಇವತ್ತು ಅಧಿಕೃತವಾಗಿ ನಿಕಟಪೂರ್ವ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಂತ ನಮ್ಮ ದೇವೇಗೌಡರೇ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡ್ತಿದ್ದಾರೆ. ಅವರಿಂದನೇ ಯಾರು ಅನ್ಯಾಯ ಮಾಡಿದ್ರು ಏನು ಅನ್ನೋದು ಉತ್ತರವನ್ನು ಜನಕ್ಕೆ ಕೊಡ್ತಾರೆ ಅಂತ ಒಂದು ವಿಶ್ವಾಸ. ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಸರ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡುವಂಥ ಒಂದು ಆ ಗೌರವವನ್ನು ಅವ್ರು ಉಳಿಸ್ಕೊಂಡಿಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕೆಂದರೆ ಪದೇ 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 ಪ್ರಿಯಾಂಕ ಖರ್ಗೆ ಅವರು ಈ ರೀತಿಯಂಥ ಆರೋಪವನ್ನು, ಯಾಕೆಂದರೆ ಅವ್ರ ತಂದೆ ಒಂದು ಹಿಂದಿನ ಒಂದು ಸ್ವತಂತ್ರ ಪೂರ್ವದ ಕಾಂಗ್ರೆಸ್ಸಲ್ಲಿದ್ದು ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾಗಿದೆ. ಅವರು ಸುಪುತ್ರರಾಗಿ ಈ ರೀತಿಯಂಥ ಅವ್ರ ವಿಚಾರ ಅವರಿಗೆ, ನಮ್ಮ ವಿಚಾರ ನಮಗೆ. ಇವತ್ತು ನಮ್ಮ ವಿಚಾರವನ್ನು ದೇಶ ಜನ ಒಪ್ಕೊಂಡಿದ್ದಾರೆ. ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರವನ್ನು ಪ್ರಪಂಚ ಇವತ್ತು ಒಪ್ಕೊಂಡಿದೆ. ಅದರ ಪ್ರತಿಫಲನೆ ಇವತ್ತು ದೇಶ ನಡೀತಾ ಇರೋದು ಅಂತ ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಹಾಗಾಗಿ ಇದ್ರ ಬಗ್ಗೆ ಸೈರಣ ಇಲ್ಲ ಅವರಿಗೆ. ಹಾಗಾಗಿ ಪದೇ 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 ಆ ರೀತಿಯಂತ ಹೇಳಿಕೆ ಕೊಡುವ ಮುಖಾಂತರ ಅವರ ಸ್ಥಾನ, ಅವರ ಖಾತೆಗಳನ್ನು ಭದ್ರಪಡಿಸ್ಕೊಳ್ಳೋಕ್ಕೋಸ್ಕರ, ಹೈಕಮಾಂಡನ್ನು ಪ್ಲೀಸ್ ಮಾಡಲಿಕ್ಕೋಸ್ಕರ ಈ ರೀತಿಯಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದೇ ಇದು ಯಾವುದೂ ಕೂಡ ನಾವು ಗಂಭೀರವಾಗಿ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ. ಸರ್, ಒಂದು ನಮ್ಮ ಶಿವಮೊಗ್ಗ, ನಾನು ಆಗಲೇ ಹೇಳಿದಂಗೆ ಹೆಮ್ಮೆಯ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿದಂಥ ಏರ್ಪೋರ್ಟು ಸಂಪೂರ್ಣವಾಗಿ ಹಣದ ಸಹಕಾರ ಕೊಟ್ಟಿದ್ದು ನಮ್ಮ ಯಡಿಯೂರಪ್ಪನವರು. ಆದರೆ ನಮ್ಮ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಾನು ಸಾಕಷ್ಟು ಬಾರಿ ಕೇಳ್ಕೊಂಡೆ ರಾಜ್ಯ ಸರ್ಕಾರಕ್ಕೆ, ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿಗೆ ಬೇಕಾದಂಥ 45 ಎಕರೆ ಫಾರೆಸ್ಟ್ ಲ್ಯಾಂಡನ್ನು ನಾನು ಹ್ಯಾಂಡ್ ಓವರ್ ಮಾಡಿ ಅದಕ್ಕೆ ಆಲ್ಟರ್ನೇಟಿವ್ 100 ಎಕರ್ಸ್ ರೆವಿನ್ಯೂ ಲ್ಯಾಂಡನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕೊಟ್ಟು ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ನಮ್ಮ ಅಧಿಕಾರಾವಧಿಯಲ್ಲಿ ನಾವು ಮಾಡಿಕೊಟ್ಟು ಬಂದಿದ್ವಿ. ಕೇವಲ ಅದೊಂದು 26 ಕೋಟಿ ರೂಪಾಯಿ ಕಾಮಗಾರಿ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಇದು. ಅದನ್ನು ಇಷ್ಟೊತ್ತಿಗೆ ಮುಗಿಸ್ಬೋದಿತ್ತು ಕಾಮಗಾರಿ. ಹಾಗಾಗಿ ಈ ಒಂದು ಮಳೆಗಾಲ ಸಂದರ್ಭದಲ್ಲಿ ವಿಸಿಬಿಲಿಟಿ ಇಶ್ಯೂ ಬರುತ್ತೆ. ಹಾಗಾಗಿ ಯಾವುದೇ ಫ್ಲೈಟ್ಸ್ಗಳು ಧೈರ್ಯ ಮಾಡ್ತಾ ಇಲ್ಲ. ಮತ್ತು ವಿಶೇಷವಾಗಿ ಬೆಂಗಳೂರು ಮತ್ತು ಶಿವಮೊಗ್ಗ ಬೆಂಗಳೂರು ಯಾವುದೇ ಅದಕ್ಕೆ ವೈಬಿಲಿಟಿ ಒಂದು ಫಂಡಿಂಗನ್ನು ಕೂಡ ಯಡಿಯೂರಪ್ಪನವ್ರು ಮಾಡಿದರು. ವರ್ಷಕ್ಕೆ 2 ಕೋಟಿ ಕೊಡ್ತಾಯಿದ್ರು. ಯಾಕೆಂದರೆ ಇದು ಯಾವುದೂ ನಮ್ಮ ಉಡಾನ್ ಅಂಡರ್ನಲ್ಲಿ ಬರಲ್ಲ. ಹಾಗಾಗಿ ಅದನ್ನು ಕೊಡಿ ಅಂತೇಳಿ ನಮ್ಮ MB ಪಾಟೀಲ್ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರಿಗೆ ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂಡ್ವಿ. ಚೀಫ್ ಸೆಕ್ರೆಟರಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಪಾಪ ಗುಲ್ಬರ್ಗ, ಬೀದರ್ಲಿ ಮೊನ್ನೆ ಕೊಟ್ಟರು. ನಮ್ಮ ಮಲೆನಾಡು ಏನು ಅನ್ಯಾಯ ಮಾಡಿತ್ತೋ ಗೊತ್ತಿಲ್ಲ, ನಮಗೆ ಕೊಡಲಿಲ್ಲ. ಹಾಗಾಗಿ ಇವತ್ತು ಇಂಡಿಗೋ ಫ್ಲೈಟು ನಿಂತು ಹೋಗಿದೆ. ಸ್ಪೈಸ್ ಜೆಟ್ಟು ಕೂಡ ಕೆಲವು ಅವರ ತಾಂತ್ರಿಕ ಒಂದು ಸಮಸ್ಯೆನೂ, ಮತ್ತು ಇನ್ನೊಂದು ಕಡೆಗೆ ಈ ಟೈಮಲ್ಲಿ ವಿಸಿಬಿಲಿಟಿ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಇಲ್ಲದೇ ಇರೋದ್ರಿಂದ ಸಂಜೆ ಹೊತ್ತು 5-6 ಗಂಟೆ ಮೇಲೆ ನಮಗೆ ಆ ವಿಸಿಬಿಲಿಟಿ ಪ್ರಾಬ್ಲಮ್ ಇರೋದ್ರಿಂದ ಎಷ್ಟೋ ಸತಿ ಹೋದ ವರ್ಷ ಎಲ್ಲ ಕ್ಯಾನ್ಸಲ್ ಆಗಿದೆ. ಹಾಗಾಗಿ ಆ ರೀತಿಯಾದ ನಮ್ಮ ಏರ್ಲೈನ್ಸಿಗೂ ಕೂಡ ಲಾಸ್ ಅನ್ನೋ ದೃಷ್ಟಿಯಿಂದ ಅವರೇ ಪ್ರಿಕಾಷನ್ ಮೆಜರ್ ಆಗಿ ಸ್ಪೈಸ್ ಜೆಟ್ಟು ಒಂದು 3 ತಿಂಗಳು ಮಟ್ಟಿಗೆ ಟೆಂಪ್ರರಿ ಆಗಿ ನಿಲ್ಲಿಸುವಂಥ ಕೆಲಸ ಮಾಡಿದ್ದಾರೆ. ನಾನು ಈಗೂ ಕೂಡ ಇವ್ರ ಕೈಲಂತೂ ವೈಬಿಲಿಟಿ ಫಂಡಿಂಗನ್ನು ಮಾಡುವಂಥ
ಕೆಲಸವನ್ನ ನಮ್ಮ ಮಲೆನಾಡಿಗೆ ಅನ್ಯಾಯ ಮಾಡಿದ್ರು. ಈಗಾದರೂ ಕೂಡ ಇದನ್ನ ಉಡಾನ್ ಅಂಡರ್ನಲ್ಲೇ ನಮ್ಮ ಶಿವಮೊಗ್ಗ ಬೆಂಗಳೂರನ್ನ ಹಿಂದೆ ನಾವು ಉಡಾನ್ ಅಂಡರ್ನಲ್ಲಿ ತೆಗೆದುಕೊಂಡಿದ್ದಿಲ್ಲ. ನಾಳೆ ಉಡಾನ್ 4 ಅಲ್ಲಿ ಟೆಂಡರ್ ಏನು ಆಗ್ತಾ ಇದೆ ದೇಶದಲ್ಲಿ, ಈ ಲೈನನ್ನು ಕೂಡ ಶಿವಮೊಗ್ಗ ಮತ್ತೆ ಬೆಂಗಳೂರನ್ನ ಉಡಾನ್ ಅಂಡರ್ನಲ್ಲಿ ತೆಗೆದುಕೊಂಡು ಮತ್ತೆ ಟೇಕ್ ಆಫ್ ಮಾಡ್ಲಿಕ್ಕೆ ಏನ್ ಬೇಕು ಅದಕ್ಕೆ ನಾನು ಗಮನ ಕೊಡ್ತೇನೆ. ಸರ್, ಸೊರಬದಲ್ಲಿ ಕುಟುಂಬ ಅಂದಮೇಲೆ ಭಿನ್ನ ಅಭಿಪ್ರಾಯಗಳು ಬೇರೆ ಬೇರೆ ಇರುತ್ತೆ.